ಆಪರೇಷನ್ ಸಿಂಧೂರ್ಗೆ ಪತರುಗುಟ್ಟಿದ ಪಾಕಿಸ್ತಾನ ಭಾರತದ ದಾಳಿಯ ಬೆನ್ನಲ್ಲೇ ಪಾಕ್ನಿಂದಲೂ ಕೂಡ ಯುದ್ಧದ ಸೈರನ್ ಮೊಳಗಿದೆ. ಪಾಕಿಸ್ತಾನದ ಸಿಯಾಲ್ಕೋಟ್ನಲ್ಲಿ ಮೊಳಗಿದ ಸೈರನ್. ಯುದ್ಧದ ಸೈರನ್ ಮೊಳಗ್ತಾ ಇದ್ದಂತೆ ದಿಕ್ಕಾಪಾಲಾಗಿ ಓಡಿಬಿಟ್ಟಿದ್ದಾರೆ ಜನ. ಪಾಕ್ ಆಕ್ರಮಿತ ಕಾಶ್ಮೀರದ ಜನರಲ್ಲಿ ಇದೀಗ ಆತಂಕ ಅನ್ನೋದು ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಭಾರತ ಪ್ರತಿಕಾರವನ್ನ ತೀರಿಸಿಕೊಂಡಿದೆ. ಈ ಪ್ರತಿಕಾರಕ್ಕೆ ಪತರುಗುಟ್ಟು ಹೋಗ್ಬಿಟ್ಟಿದೆ ಪಾಕಿಸ್ತಾನ ಸುಮ್ಮನೆ ಇರಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಅಟ್ಯಾಕ್ ಆಗತ್ತೆ, ಮಾಡಬಹುದು ಅನ್ನೋ ಮಾತುಗಳ ನಡುವೆ ಇದೀಗ ಪಾಕ್ನಿಂದಲೂ ಕೂಡ ಯುದ್ಧದ ಸೈರನ್ ಮೊಳಗಿರೋದು. ಪಾಕಿಸ್ತಾನದ ಸಿಯಾಲ್ಕೋಟ್ನಲ್ಲಿ ಈ ಸೈರನ್ ಮೊಳಗಿದೆ. ಯುದ್ಧದ ಸೈರನ್ ಮೊಳಗ್ತಾ ಇದ್ದ ಹಾಗೇನೆ ಜನ ಗಾಬರಿ ಆಗ್ಬಿಟ್ಟಿದ್ದಾರೆ. ಏನಾಯ್ತು, ಏನು ಎತ್ತ ಅಂತ ಏನೂ ಅರಿವಾಗದೆ ಎಲ್ಲರೂ ದೇವರ ಹೆಸರನ್ನ ಹೇಳ್ಕೊಂಡು ಒಮ್ಮೆಲೆ ಓಡೋದಕ್ಕೆ ಶುರು ಮಾಡಿದ್ದಾರೆ. ಎಲ್ಲಿಂದ ಯಾವ ಬಾಂಬ್ ಬಂದು ಬೀಳುತ್ತೋ, ಎಲ್ಲಿ ಏನಾಗ್ಬಿಡುತ್ತೋ, ಯಾರನ್ನ ಅಟ್ಯಾಕ್ ಮಾಡ್ತಾರೋ ಅನ್ನುವಂಥ ಆತಂಕದಲ್ಲೇ ಗಡಿಭಾಗದಲ್ಲಿರುವಂಥ ಜನ ಕಾಲ ಕಳೆಯೋ ಪರಿಸ್ಥಿತಿ ಬಂದಿದೆ. ನಿನ್ನೆ ಅಂತೂ ಯಾರು ನಿದ್ದೆನೇ ಮಾಡಿಲ್ಲ. ಆ ಥರದೊಂದು ವಾತಾವರಣ ನಿರ್ಮಾಣ ಆಗಿರೋದು. ಎಂಥದ್ದೇ ಸಂದರ್ಭದಲ್ಲೂ ಕೂಡ ಯುದ್ಧ ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಎಚ್ಚರಿಕೆಯ ಬೆನ್ನಲ್ಲೇ, ಸನ್ನದ್ಧರಾಗಿರುವಂಥ ಬೆನ್ನಲ್ಲೇ ಯಾವಾಗ ಅಟ್ಯಾಕ್ ಆಗುತ್ತೋ, ಹೆಚ್ಚು ರಾತ್ರಿ ಸಂದರ್ಭದಲ್ಲೇ, ಬೆಳಗಿನ ಜಾವ ಸಂದರ್ಭದಲ್ಲೇ ಅಟ್ಯಾಕ್ ಆಗೋದ್ರಿಂದ ಕಣ್ಣು ಕೂಡ ಮುಚ್ಚಿಲ್ಲ. ಪಾಕ್ ಆಕ್ರಮಿತ ಕಾಶ್ಮೀರದ ಜನರಲ್ಲಿ ಈ ಆತಂಕ ಹೆಚ್ಚಾಗ್ತಾ ಇದೆ. ನಿನ್ನೆ ಸೈರನ್ ಮೊಳಗ್ತಾ ಇದ್ದ ಹಾಗೆ ಏನೋ ಆಗೇ ಬಿಡ್ತು ಅಂತ ಹೆದರ್ಕೊಂಡು ಓಡೋದಕ್ಕೆ ಶುರು ಮಾಡಿದ್ದಾರೆ. ಎಲ್ಲಿಗೆ ಹೋಗ್ತಿದ್ದೀವಿ, ಏನು ಮಾಡ್ತಿದ್ದೀವಿ ಅನ್ನೋದು ಆ ಜನರಿಗೂ ಕೂಡ ಗೊತ್ತಾಗಿಲ್ಲ. ಆ ರೀತಿಯಾದಂಥ ಬಿಗುವಿನ ವಾತಾವರಣ ಸದ್ಯ ನಿರ್ಮಾಣ ಆಗಿರುವಂಥ ಹಿನ್ನೆಲೆಯಲ್ಲಿ ಜೀವ ಕೈಯಲ್ಲಿ ಹಿಡಿದು ಬದುಕೋದು ಅಂತಾರಲ್ಲ, ಆ ಥರ ಜೀವ ಕೈಯಲ್ಲಿ ಹಿಡಿದು ಬದುಕ್ತಾ ಇದ್ದಾರೆ ಈ ಗಡಿ ಭಾಗದ ಜನಗಳು. ಈಗಾಗಲೇ ಸೂಕ್ಷ್ಮ ಪ್ರದೇಶಗಳಾಗಿರುವಂಥ ಹಿನ್ನೆಲೆಯಲ್ಲಿ ಅಲರ್ಟ್ ಆಗಲಾಗಿದೆ. ಕ್ಷಣ ಕ್ಷಣಕ್ಕೂ ಹೆಜ್ಜೆ ಹೆಜ್ಜೆಗೂ ಭದ್ರತೆಯನ್ನು ಕಲ್ಪಿಸಲಾಗಿದೆ. ಆದರೂ ಕೂಡ ಸೈರನ್ ಮೊಳಗ್ತಾ ಇದ್ದ ಹಾಗೇನೆ ಹೆದರ್ಕೊಂಡು ಬಿಟ್ಟಿದ್ದಾರೆ.